ಈ ಸೊಸೈಟಿನ ಹೀಗೆ ಮನಸ್ಸಿಗಿಂತ ಮುಖಕ್ಕೆ ಜಾಸ್ತಿ ನೋಡ್ತಾರೆ. ಇವ್ರಿಗೆಲ್ಲ ಕಣ್ಣೀರಾಗಿ ಪ್ರಯೋಜನ ಇಲ್ಲ, ನಮ್ಮ ಕಣ್ಣೀರೇ ವೇಸ್ಟ್ ಆಗುತ್ತೆ. ನಮ್ಮ ನೋನ ನಾವೇ ನುಂಗಿ ನಗ್ತಾ ಇರಬೇಕು. ಬೇಜಾರಾಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬನ್ನಿ, ಅಲ್ಲೆಲ್ಲ ಕಾಯ್ತಾ ಇದ್ದಾರೆ, ಪ್ಲೀಸ್. ಮನ್ಸಲ್ಲಿ ಅಷ್ಟು ನೋವಿದ್ರು ಎಷ್ಟು ಖುಷಿಯಾಗಿರ್ತಾರೆ. ನಾನೇ ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಪಾಪ ಏನೇನೋ ಅಂತೂ ತುಂಬ ಬೇಜಾರು ಮಾಡಿಬಿಟ್ಟೆ. ಡೌರಾಣಿ ಅದು ಇದು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ. ಆದರೆ ಮದುವೆ ಟೈಮಲ್ಲಿ ಎಷ್ಟು ಹುಷಾರಾಗಿದ್ರು ಸಾಲದು ಕಣೆ. ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಎಲ್ಲೋಗಿರ್ಬೋದು? ಇಷ್ಟೊತ್ತಾರು ಬರಲಿಲ್ವಲ್ಲ? ಬರಲ್ಲ. ಅವ್ರೀಗ ಬರಲ್ಲ. ನೀವೆಷ್ಟೊತ್ತಾದ್ರೂ ಅವ್ರು ಬರಲ್ಲ. ಯಾಕಂದ್ರೆ ನಿಮ್ಮ ಮಗಳು ಮದುವೆ ಆಗೋಯ್ತು. ಏನ್ ಹೇಳ್ತಿದ್ದೀರ ಅಳಿ ಅಂದ್ರೆ? ಅಳಿ ಅಂದ್ರೆ ನಾನು ಯಾವ್ರಿ ಅಳಿಯ ನಿಮ್ಗೆ? ನಿಮ್ಮ ಅಳಿಯ ಅಲ್ಲಿ ನಿಮ್ಮ ಮಗಳು ಕೃತ್ಯಗೆ ತಾಳಿ ಕಟ್ಟಾಯ್ತು. ಏನ್ ಹೇಳ್ತಿದ್ದೀರಾ ನೀವು? ಸರಿಯಾಗಿ ಹೇಳಿ. ಏನ್ ಹೇಳ್ತಿದ್ದೀನ? ನಿಮ್ಮ ಮಗಳು ಗುಣಗಾನ ಮಾಡ್ತಿದ್ದೀನಿ. ನಿಮ್ಮ ಮಗಳು ಓಡೋಗಿ ಆ ಮೇಡ್ ಇನ್ ಹೆವೆನ್ನು ಎಷ್ಟು ಇವನ್ ತಮ್ಮ ಇದಾನಲ್ಲ ಅವ್ನ್ ಮದುವೆ ಆಗಿದ್ದಾಳೆ. ಅಯ್ಯೋ ಭಗವಂತ, ರೀ ರೀ ಏನ್ರಿ ಇವ್ರು ಹೇಳ್ತಿರೋದು? ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮಂಚನ ಅದು ಹೆಂಗಿರುತ್ತೆ ಅಂದಂತೆ. ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಬೇಡವಾ? ನಿಮ್ಗೆ ಯಾವ ಮರ್ಯಾದೆ ತೆಗೆಯ? ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಮನೆಯವರೆಲ್ಲರೂ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರ್ರಿ. ಅಳಿಯ ಅಂತೆ, ದೇವರಂತೆ, ಚಿಕ್ಕ ಪುಣ್ಯ ಅಂತೆ. ಈ ನಾಟಕ ಎಲ್ಲ ಎಲ್ಲಿ ಕಲ್ತ್ರಿ? ಮೂರು ಬಿಟ್ಟೋಳು ತಗೊಂಡ್ ಬಂದು ನನಗೆ ತಲೆ ಕಟ್ಟಕ್ ಬಂದಿದಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಅನ್ಯಾಯ ಆಗಿರೋದು ನನ್ಗೆ, ನನಗೆ ನ್ಯಾಯ ಬೇಕು. ಮರ್ಯಾದೆ ಹೋಗಿದೆ ನಂದು. ಅಲ್ಲ ಪಾಪ ಅಂತ ಕಿವುಡಿಗೆ ಬಾಳ್ ಕೊಡೋಣ ಅಂತ ಹೋದ್ರೆ ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನೇ ಮಂಗ ಮಾಡಕ್ ನೋಡಿದ್ರಲ್ಲ. ಬಾಯ್, ಈ ನಿಮ್ಮ ಮಗಳು ಒಬ್ಬಳೇ ಹಂಗ ಇಲ್ಲ ಮನೆಗಿರೋ ಹೆಣ್ಮಕ್ಳೆಲ್ಲ ಹಂಗೇನಾ? ಏನ್ರಿ ಇದು? ಹೇಯ್, ನಾಲ್ಗೆ ತೆಗಿಡ್ದು ಮಾತಾಡು. ಏನೋ ಮಾತಾಡ್ತಿದ್ಯಾ ನೀವು? ನಡಿ ಆಚೆ. ಆಚೆಗೆ ಹೋಗ್ಬೇಕಾ? ಸೀನೆ ಇಲ್ಲ ಬಸ್ಸು. ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ವಸೂಲ್ ದಾಟಲ್ಲ. ನಾನು ಇಲ್ಲೇ ಕುತ್ಕೊಂತೀನಿ. ದೇವರು ನನ್ನ ನೀನು ಕೊಟ್ಟಂಗೆ. ಹೌದು, ಇಷ್ಟು ನ್ಯಾಯಕ್ಕೇನು ಹೇಳೇ ಇರಲಿಲ್ಲ. ನಿನ್ನ ಹತ್ರ ನಾನು ಮಾತಾಡ್ತೀನಿ, ಸ್ವಲ್ಪ ಸುಮ್ಮನೆ. ನಾಚಿಕೆ ನೋಡು, ಎಲ್ರ ಮುಂದೆ ಹೇಳ್ಬೇಕಾದ್ರೆ ನಾಚಿಕೆ ಇರ್ಲಿಲ್ವಾ? ಹಲೋ 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 ಇಶಾನಿ, ಸಾರಿ ಅಬೌಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ನಿನ್ನ ಮದುವೆ ವಿಷಯ ಕೇಳಿ ತುಂಬಾ ಬೇಜಾರಾಯಿತು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ರು. ನೀವೇನಾರು ನನಗೆ ಹೇಳಿರ್ಲಿಲ್ಲ ಅಂದಿದ್ರೆ ಇನ್ನೂ ಇವ್ರುಗಳೆಲ್ಲ ಸೇರಿ ನನ್ನ ಹಿಂದೆ ಅದು ಏನೇನು ನಡೆಸ್ತಿದ್ರು. ಲೇ ಬಿಡು ಈಗ ಅದನ್ನ. ಮದುವೆ ಅಂತ ಎಲ್ಲರೂ ಸೇರಿ ಮೋಸ ಮಾಡಿದ್ರು. ಇವ್ರು ನಂಬಿದ್ದಕ್ಕೆ ನಮ್ಮ ಕೈಗೆ ಚೊಂಬು ಕೊಟ್ರು. ಇಲ್ಲ ಮೇಡಮ್, ಬೇಜಾರು ಮಾಡ್ಕೊಬೇಡಿ. ಮನೋಹರಿ ಮೇಡಮ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾರೆ.
ಅವ್ರು ಬಂದ ತಕ್ಷಣ ಎಲ್ಲ ಸರಿ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಅವ್ರು ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಹೆಲ್ಪ್ ಮಾಡೋದೇ ಹಾಬಿ. ಏನು ಮಾಡ್ತಾರೋ ಏನೋ, ಆದರೆ ನಾನು ಮಾತ್ರ ಇವ್ರನ್ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಇವ್ರಿಗೆಲ್ಲ ಏನು ಮಾಡ್ತೀನಿ ನೋಡ್ತೀರೋ. ನೀವೇನು ತಲೆ ಕೆಡಿಸ್ಕೊಂಬಿಡಿ. ಮನೋಹರಿ ಮೇಡಮ್ ಬಂದ ಕೂಡಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ. ಓಕೆ? ಮನೋಹರಿ ಮೇಡಮ್ ಕಾಲ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ಈ ವಿಷಯನ ಅವ್ರಿಗೆ ಹೇಗೆ ಹೇಳೋದು? ತುಂಬ ಇಂಪಾರ್ಟೆಂಟ್ ಇದೆಯಲ್ಲ. ಶ್ರುತಿ ಬಾಮ್ಮ, ಹಾಲು ಉಗ್ಸು. ಶುಭ, ನೀನು ಬಾ. ಮುಂದೆ ಇದನ್ನೆಲ್ಲ ನೀನು ಮಾಡ್ಬೇಕಲ್ವಾ? ಈಗಲೇ ನೋಡ್ಕೊ. ಹಾ, ಬೇಡ ಬೇಡ ಅಂತಾನೆ ಯಾರೋ ಬಲವಂತಕ್ಕೆ 4 ಮಕ್ಕಳು ತಂದೆ ಆದ್ರಂತೆ. ನಮ್ಮ ಹುಡುಗನ ಹಂಗೆ ಈ ಲವ್ ಮದ್ವೆ ಬೇಡ ಬೇಡನೇ ಅಂತಿದ್ದ. ಈಗ ನೋಡಿದ್ರೆ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೇನೆ. ಪ್ರೌಡ್ ಆಫ್ ಯು ಮೈ ಸನ್, ಪ್ರೌಡ್ ಆಫ್ ಯು. ಮಗನಾಗಿ ಅವನು ಮದುವೆ ಆಗ್ತಿದ್ದೆ, ಚಿಕ್ಕಪ್ಪಾಗಿ ನೀನು ಯಾವಾಗ ಮದುವೆ ಆಗೋದು? ಮದುವೆ ಅನ್ನೋ ಮುಳ್ಳಿಂದ ನನ್ನ ಹೃದಯಕ್ಕೆ ಚುಚ್ಚಬೇಡಿ. ಇಟ್ಸ್ ಹರ್ಟ್ ಮೀ. ಪ್ಲೀಸ್ ಬ್ರದರ್, ಪ್ಲೀಸ್. ಓಹೋ, ಕೊಹ್ಗಿ ಆಗ್ಬಿಟ್ಟಿದ್ಯಲ್ಲೋ. ಬಾಮ್ಮ ಶ್ರುತಿ ಬಾ. ಸೂಪರ್ ಜೋಡಿ.